ಎಲ್ಲರಿಗೂ ವಂದನೆಗಳು. ನಾನೀಗ ಮಾತಾಡಬೇಕಾಗಿರೋದು ಪ್ಯಾಲಿಯೇಟಿವ್ ಕೇರ್, ಉಪಶಮನಕಾರಿ ಆರೈಕೆ. ಏನಿದು ಹೊಸದು, ಇದೇ ಥರದ ಹೆಸರನ್ನೇ ನಾವು ಕೇಳಿಲ್ಲಲ್ಲ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಪ್ಯಾಲಿಯೇಟಿವ್ ಕೇರಿಗೆ ನಾವು ಕನ್ನಡದಲ್ಲಿ ಉಪಶಮನಕಾರಿ ಆರೈಕೆ ಅಂತ ಹೇಳ್ತೀವಿ. ಇದು ಎಂದಿಗೂ ಚಿಕಿತ್ಸೆ ಅಲ್ಲ, ಇದು ಆರೈಕೆ. ಪ್ಯಾಲಿಯೇಟಿವ್ ಕೇರ್ ಅಂದರೆ ಮಾರಣಾಂತಿಕ ರೋಗ ಅಥವಾ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಅವರ ನೋವು, ಅವರ ಕಷ್ಟ ಅದನ್ನು ಕಡಿಮೆ ಮಾಡಿ ಅವರದ ಜೀವನದ ಗುಣಮಟ್ಟವನ್ನು ಉತ್ತಮ ಮಾಡಲಿಕ್ಕೆ ಇರುವಂತಹದೇ ಪ್ಯಾಲಿಯೇಟಿವ್ ಅಥವಾ ಉಪಶಮನಕಾರಿ ಆರೈಕೆ ಅಂತ ಹೇಳ್ತಾ ಹೋಗ್ತೇವೆ. ಜೀವ ಗಂಡಾಂತರ ಕಾಯಿಲೆಗಳು, ಆ ಕಾಯಿಲೆಗಳು ಬಂತು ಅಂದರೆ ಜೀವನನೇ ಕುಂಠಿತವಾಗ್ಬಿಡುತ್ತೆ. ಅಂತಹ ಕಾಯಿಲೆಗಳು ಯಾವುವು ಅಂದರೆ ಕ್ಯಾನ್ಸರ್ ಅಥವಾ ಹೃದಯ ಸಂಬಂಧಿ ರೋಗಗಳು, ಡಯಾಲಿಸಿಸ್ನಲ್ಲಿರುವಂತಹ ರೋಗಿಯಲ್ಲಿರುವ ಕಾಯಿಲೆಗಳು, ಶ್ವಾಸಕೋಶದ ತೊಂದರೆ ಇರೋವಂತಹರು, ಅವೆಲ್ಲ ಏನಾಗುತ್ತೆ, ಯಾವುದೋ ವಯಸ್ಸಿನಲ್ಲಿ ಆ ಕಾಯಿಲೆ ಬಂತು ಅಂದರೆ ಆ ಜೀವನನೇ ಲೈಫ್ ಲಿಮಿಟಿಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಜೀವನನ ಅರ್ಧದಷ್ಟು ಮುಕ್ಕಾಲಷ್ಟು ತಿನ್ನೋಗೋ ಅಂತಹ ಕಾಯಿಲೆಗಳು. ಇನ್ನೊಂದು ಥರದ ಕಾಯಿಲೆಗಳಿರುತ್ತೆ, ಕ್ರಾನಿಕ್ ಇಲ್ನೆಸ್ ಅಥವಾ ದೀರ್ಘಕಾಲದ ಕಾಯಿಲೆಗಳು ಅಂತ ಹೇಳ್ತೀವಿ. ಅಂದರೆ ಈಗ ಪಾರ್ಕಿನ್ಸೋನಿಸಮ್, ಆ ವ್ಯಕ್ತಿಗಳಿಗೆ ನಡಿಲಿಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಒಂದು ಕೈ ಕೂಡ ಅವನು ಒಂದು ಸ್ಪೂನಲ್ಲಿ ಅವ್ರದ್ದು ಊಟನ ಅವ್ರು ಮಾಡ್ಲಿಕ್ಕಾಗಲ್ಲ, ಕೈ ತುಂಬ ಅಲ್ಲಾಡಿಸ್ತಾ ಇರ್ತಾರೆ. ಅಥವಾ ಆಲ್ಝೀಮಸ್ ಡಿಸೀಸ್ ಅಂತೀವಿ. ಆಲ್ಝೀಮಸ್ ಅಂದರೆ ಮರವಿನ ಕಾಯಿಲೆ. ಇದೆಲ್ಲ ನಮ್ಮ ಜೀವನ ಏನೂ ತೊಂದರೆ ಮಾಡಲ್ಲ, ಆದರೆ ಜೀವನಕ್ಕೆ ತೊಂದರೆ ಮಾಡುತ್ತೆ. ಅವರ ಜೀವನ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದ ಇರುತ್ತೆ, ಅದಕ್ಕೆ ಏನು ತೊಂದರೆ ಆಗಲ್ಲ, ಆದರೆ ಜೀವನದ ಕ್ರಮ ಹಾಳಾಗೋಗುತ್ತೆ. ಸೊ ಅಂತಹ ಕಾಯಿಲೆಗಳು, ಲಂಗ್ ಫೈಬ್ರೋಸಿಸ್ ಅಥವಾ ಪಾರ್ಶ್ವವಾಯು ಆಗಿ ತುಂಬ ವರ್ಷಗಟ್ಟಲೆ ಬೆಡ್ ರಿಡನ್ ಆಗಿರೋರು, ಅವರು ಕೊನೆ ತನಕನೂ ಚೆನ್ನಾಗಿರ್ತಾರೆ, ಆದರೆ ಆ ಕಾಯಿಲೆ ಅವ್ರಿಗೆ ಜೀವನ ಮಾಡೋಕ್ಕೆ ಬಿಡಲ್ಲ. ಅಂಥ ಕಾಯಿಲೆಗಳು. ಈ ಪ್ಯಾಲಿಯೇಟಿವ್ ಕೇರಲ್ಲಿ ಏನು ಮಾಡ್ತೀವಿ, ನಮಗೆ ಗೊತ್ತಿರುತ್ತೆ ಇನ್ನೇನು ರೋಗ ಮತ್ತು ಗುಣ ಆಗಲ್ಲ ಅನ್ನೋದು ಗೊತ್ತಿರುತ್ತೆ. ಆದರೆ ರೋಗ ಗುಣ ಆಗಲಿಲ್ಲದ್ರೂ ಅವರಿಗೆ ನಿರಂತರ ಆರೈಕೆ ಬೇಕಲ್ಲ. ಸೊ ಆ ಥರದ ಆರೈಕೆ ನಾವು ನೀಡಬೇಕು. ಕುಟುಂಬದ ಜೊತೆಗೆ ಅವರ ರೋಗಿಯ ಜೊತೆಗೆ ಕುಟುಂಬದವರಿಗೂ ಕೂಡ ಬೆಂಬಲ ಕೊಡಬೇಕು. ಸೊ ಈ ಥರದ ಕಾಯಿಲೆಗಳಿರೋ ಅಂತಹ ವ್ಯಕ್ತಿಗಳಿಗೆ ನಾವು ಕೆಲವೊಂದು ಕ್ಷೇತ್ರಗಳಲ್ಲಿ ಸಹಾಯ ಅಥವಾ ಬೆಂಬಲವನ್ನು ಕೊಡ್ತೀವಿ. ಯಾವ ರೀತಿಯಲ್ಲಿ ಅಂದರೆ ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬೆಂಬಲ ಅಂತ. ಇದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾರೀರಿಕ ಆರೈಕೆ ಅಂದರೆ, ಈಗ ನಾವು ಕ್ಯಾನ್ಸರ್ ಆಗಿದೆ ಅಥವಾ ಈ ದೀರ್ಘಕಾಲದ ಕಾಯಿಲೆಗಳಾದಲ್ಲಿ ಏನಾಗುತ್ತೆ, ತುಂಬ ಸುಸ್ತು, ವಾಂತಿ, ವಾಕರಿಕೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಬಾಯಿ ಒಳಗೆಲ್ಲ ಹುಣ್ಣಾಗಿರ್ಬೋದು, ಏನೂ ತಿನ್ನಲಿಕ್ಕೆ ಆಗ್ದಂಗಿರ್ಬೋದು. ಇದೆಲ್ಲದು ಇಂಪಾರ್ಟೆಂಟೆ. ನಾನು ಚೆನ್ನಾಗಿರ್ತೀನಪ್ಪ, ನಾನು ಎಂಥ ಕಷ್ಟ ಬಂದ್ರೂ ಜೀವನ ಮಾಡ್ತೀನಿ ಅಂದ್ರೂ ಇದು ನಮ್ಮನ್ನು ಜೀವನ ಮಾಡಲಿಕ್ಕೆ ಬಿಡಲ್ಲ. ಈ ಶಾರೀರಿಕ ಸಮಸ್ಯೆಗಳು ಇಂಟರ್ನ್ ಮಾನಸಿಕ ಸಮಸ್ಯೆ ಮೇಲೆ ನಮಗೆ ಮಾನಸಿಕ ಸಮಸ್ಯೆಯನ್ನು ಒದಗಿಸ್ಬಿಡುತ್ತೆ. ಸೊ ಮೇಯ್ನಾಗೆ ನಾವು ಕನ್ಸರ್ನ್ ಇರೋದು ಅಂದರೆ ನೋವಿನ ಬಗ್ಗೆ. ದಿನ ನೋವು, ದಿನ ಕೈ ನೋವು, ಕಾಲು ನೋವು, ದಿನ ನಿದ್ದೆ ಬರಲ್ಲ ಅಂದರೆ ಅದು ಕೊನೆ ತನಕನೂ ಯಾವ ವ್ಯಕ್ತಿನೂ ಚೆನ್ನಾಗಿರೋಕ್ಕೆ ಬಿಡೋದಿಲ್ಲ. ಸೊ ಅಂತಹ ನೋವನ್ನು ಈ ಪ್ಯಾಲಿಯೇಟಿವ್ ಕೇರಲ್ಲಿ ನಾವು ಶಮನ ಮಾಡ್ತೀವಿ. ಸೊ ನೋವು ಯಾವ ರೀತಿಯಲ್ಲಿ ಬರ್ತಾ ಇದೆ, ನೋವು ನಿರ್ವಹಣೆ ನಮ್ಮ ಉಪಶಮನಕಾರಿ ಆರೈಕೆಯಲ್ಲಿ ಭಾಳ ಮುಖ್ಯವಾದದ್ದು. ಈಗ ಕ್ಯಾನ್ಸರ್ ಪೇಯ್ನ್ ಇದೆ, ನಾವು ಇಲ್ಲ ನೀನು ಬದುಕು ಭಾಳ ದಿನ ಚೆನ್ನಾಗಿರು, ನಾವೆಲ್ಲ ಇದ್ದೀವಿ ಅಂತ ಎಷ್ಟೇ ಹೇಳಿದ್ರು ಅದು ಸರಿ ಆಗಲ್ಲ. ಅವರ ನೋವನ್ನು ನಾವು ಕಡಿಮೆ ಮಾಡಬೇಕು. ಅವರಿಗೆ ಒಳ್ಳೆ ಜೀವನವನ್ನು ಮಾಡಿಕೊಟ್ರೆ ಅವರು ಇರೋ ತನಕನೂ ಚೆನ್ನಾಗಿರ್ತಾರೆ. ಆ ನೋವಿನ ನಿರ್ವಹಣೆ ಹೇಗೆ, ಯಾವ ಕಾರಣದಿಂದ ನೋವು ಬರ್ತಾ ಇದೆ, ಈ ನೋವು ಯಾವ ಕಾರಣದಿಂದ ಬಂದಿದೆ ಅಂದರೆ ನರಗಳಿಂದ ಏನಾದರೂ ಬಂದಿದೆಯಾ, ನರಗಳೇನಾದ್ರು ಬಾವು ಬಂದಿದೆಯಾ, ಅಥವಾ ಉರಿ ಬರ್ತಾ ಇದೆಯಾ, ಅಥವಾ ಎಲುಬು ಅಥವಾ ಮೂಳೆಗಳು ಸವೆತದಿಂದ ಏನಾದರೂ ಬರ್ತಾ ಇದೆಯಾ, ಅಥವಾ ಈ ಗೆಡ್ಡೆ, ಕ್ಯಾನ್ಸರ್ ಗೆಡ್ಡೆ ಏನಾರ ಎದೆ ಭಾಗ, ಹೊಟ್ಟೆ ಭಾಗದಲ್ಲಿ ಒತ್ತುತ್ತಾ ಇದೆಯಾ, ಆ ಒತ್ತುವಿಕೆ ಪ್ರೆಷರ್ ಎಫೆಕ್ಟ್ಸಿಂದ ಏನಾದರೂ ನೋವು ಬರ್ತಾ ಇದೆಯಾ, ಅದಕ್ಕೆ ತಕ್ಕನಾಗೆ ನಾವು ನೋವಿನ ನಿರ್ವಹಣೆಯನ್ನು ಮಾಡ್ತೀವಿ. ಪ್ಯಾಲಿಯೇಟಿವ್ ಕೇರಿಗೂ ನಾರ್ಮಲ್ ಬೇರೆ ಮೆಡಿಸಿನ್ನಿಗೂ ಏನು ಡಿಫ್ರೆನ್ಸ್ ಅಂದರೆ, ಆಫ್ ದ ಕೌಂಟರ್ ಎಷ್ಟೊಂದು ಮಾತ್ರೆಗಳು, ನೋವಿನ ಮಾತ್ರೆಗಳು ಸಿಗುತ್ತೆ.
ಪ್ಯಾಲಿಯೇಟಿವ್ ಕೇರಲ್ಲಿ ಕೊಡುವಂತಹ ಮದ್ದುಗಳು ವಿಭಿನ್ನವಾದದ್ದು. ಅದು ನಾವು ಕೆಲವೊಂದೊಂದು ಮಾರ್ಫಿನ್, ಪೆಥಡಿನ್, ಫೆಂಟನಿಲ್ ಆ ರೀತಿಯಲ್ಲಿ ಮಾದಕ ದ್ರವ್ಯಗಳನ್ನು ಉಪಯೋಗಿಸ್ತೀವಿ. ಅದನ್ನು ಉಪಯೋಗಿಸೋದ್ರಿಂದ ತೊಂದರೆ ಇರಲ್ಲ ಅಂತಲ್ಲ, ಅದರೊಳಗೆ ತೊಂದರೆ ಇರುತ್ತೆ. ಆದರೆ ನಮ್ಮ ಉದ್ದೇಶ ಆ ವ್ಯಕ್ತಿಗೆ, ಆ ರೋಗಿಗೆ ಸಂಪೂರ್ಣ ಬೆಂಬಲ ಕೊಡಬೇಕು, ಅವನ ನೋವು ರಹಿತವಾಗಿ ಅವನ ಜೀವನವನ್ನು ಕಳೀಬೇಕು. ಅದೇ ಅದರ ಉದ್ದೇಶ. ಸೊ ಈ ಥರದ ಮಾದಕ ದ್ರವ್ಯಗಳನ್ನು ನಾವು ಕೊಡಬೇಕಾದ್ರೆ, ಅಥವಾ ಮಾರ್ಫಿನ್, ಪೆಥಡಿನ್ ಅಂತಲ್ಲ, ಬೇರೆ ಎಷ್ಟೋ ನರಗಳಿಗೆ ಸಂಬಂಧಪಟ್ಟಿದ್ದ ಔಷಧಿಗಳಿರ್ಬೋದು, ಅಥವಾ ಅವರ ಆತಂಕಕ್ಕೆ ಕಮ್ಮಿ ಮಾಡುವಂತಹ ಔಷಧಿ ಇರ್ಬೋದು, ಅದನ್ನೆಲ್ಲ ಸರಿಯಾದ ಪ್ರಮಾಣ, ಹಂತ ಹಂತವಾಗಿ ಅದನ್ನು ನಾವು ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಅವರ ದುಷ್ಪರಿಣಾಮಗಳು ಅವು ಏನು ಮಾಡ್ತವೆ ಅವನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಆ ಪೇಷಂಟಿಗೆ ತಕ್ಕನಾಗೆ ಡೋಸನ್ನು ಅಡ್ಜಸ್ಟ್ ಮಾಡಿ ಅವರ ನೋವನ್ನು ಕಡಿಮೆ ಮಾಡೋ ರೀತಿಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದು ಉಪಶಮನಕಾರಿ ಚಿಕಿತ್ಸೆಯ ಮುಖ್ಯ ಭಾಗ. ಸೊ ಮಾನಸಿಕ ಬೆಂಬಲದಲ್ಲಿ ರೋಗಿಗೆ ಭಯ, ಆತಂಕ, ಆವೇಶ, ಯಾಕಿದೆಲ್ಲ ನನಗೆ ಬಂದಿದೆ ಅಂತೇಳಿ ಆವೇಶ ಇರುತ್ತೆ, ಅದೆಲ್ಲದನ್ನು ಕಂಟ್ರೋಲ್ ಮಾಡಿಸ್ತಾರೆ. ಮತ್ತು ಅವರ ಕೆಲವೊಂದು ಸತಿ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾನು ಹೆಂಗೆ ಮನೇಲಿರಲಿ, ನಾನು ಬೇರೆ ಹೋಗಬೇಕು, ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಬೇರೆಯವ್ರು ನನಗೆ ಸರಿ ಹೊಂದುತ್ತಾ ಇಲ್ಲ, ಆ ಥರದ್ದು ನೂರಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇರತ್ತೆ. ಅದಕ್ಕೆಲ್ಲ ಬೆಂಬಲ ಈ ಪ್ಯಾಲಿಯೇಟಿವ್ ಕೇರಲ್ಲಿ ಮಾನಸಿಕ ತಜ್ಞರು ನೀಡ್ತಾರೆ. ನೆಕ್ಸ್ಟ್ ಸಾಮಾಜಿಕ ಬೆಂಬಲ ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿ ಅಂದರೆ ಅವನು ಸಮಾಜಕ್ಕೆ ಎಷ್ಟು ಅಟ್ಯಾಚ್ಡ್ ಇರ್ತಾನೆ, ಒಂದೇ ಒಳ್ಳೆ ಪೊಸಿಷನಲ್ಲಿ ಇರ್ತಾನೆ, ಅವನಿಗೆ ನೂರಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಅವನಿಗೆ ಕ್ಯಾನ್ಸರ್ ಅಂದ ತಕ್ಷಣ ಏನಾಗ್ತಾನೆ, ಓ ನಾನು ಕ್ಯಾನ್ಸರ್ ಬಂದಿರೋ ವ್ಯಕ್ತಿ, ನಾನು ಇದಕ್ಕೆಲ್ಲ ಹೋಗಬಾರ್ದು, ನಾನು ಮನೇಲಿರಬೇಕು, ನಾನು ಚಿಕಿತ್ಸೆ ಪಡಿಬೇಕು. ಇದು ತಪ್ಪು. ನಾವು ಮೂಲೆ ಗುಂಪಾಗಬಾರ್ದು. ನಾವು ಎಲ್ಲ ರೀತಿಯಲ್ಲಿ ನಮ್ಮ ಬೆಂಬಲವನ್ನು, ನಾವು ಸಮಾಜಕ್ಕೆ ಕೊಡ್ತಿರೋ ಅಂತಹ ಸೇವೆಯನ್ನು ನಾವು ಕಂಟಿನ್ಯೂ ಮಾಡಬೇಕು. ಇದಕ್ಕೆ ಸಾಕ್ಷಿಯಾಗಿ ಸಾಮಾಜಿಕ ಬೆಂಬಲವನ್ನು ಪ್ಯಾಲಿಯೇಟಿವ್ ಕೇರಲ್ಲಿ ನಾವು ಕೊಡ್ತೀವಿ. ಸಾಮಾಜಿಕ ಬೆಂಬಲದಲ್ಲಿ ಕೆಲವೊಂದೊಂದು ಸತಿ ಆರ್ಥಿಕ ಸ್ಥಿತಿ ರೋಗಿದು ಚೆನ್ನಾಗಿರಲ್ಲ. ಅವಾಗ ಏನು ಮಾಡಬೇಕು, ಆವಾಗ ಸಹಾಯ, ಸರ್ಕಾರದಲ್ಲೂ ಕೂಡ ಕೆಲವೊಂದೊಂದು ಯೋಜನೆಗಳಿದೆ, ಅಲ್ಲೂ ಕೂಡ ಕೆಲವೊಂದೊಂದು ಸರ್ಜರೀಸ್, ಆಪ್ರೇಷನ್ ಫ್ರೀಯಾಗಿ ಆಗುತ್ತೆ. ನಿಮಗೆ ಈ ಪ್ಯಾಲಿಯೇಟಿವ್ ಕೇರ್ ಕೊಡೋ ಅಂತಹ ಕೆಲವೊಂದೊಂದು ನಿರ್ದಿಷ್ಟ ಆಸ್ಪತ್ರೆಗಳಿದ್ದಾವೆ, ನಿಮ್ಮಿಂದ ₹1 ಖರ್ಚಾಗಲ್ಲ. ಅದರ ಮಾಹಿತಿಯನ್ನು ಕೊಡಲಿಕ್ಕೆ ಈ ಸಾಮಾಜಿಕ ಬೆಂಬಲ ಬೇಕು. ಈ ಸಾಮಾಜಿಕ ಬೆಂಬಲ ಕೊಡಲಿಕ್ಕೇ ಕೆಲವರು ವಾಲಂಟಿಯರ್ಸ್ ಅಂತ ಇರ್ತಾರೆ, ಅವರು ನಿಮಗೆ ಈ ಸಾಮಾಜಿಕ ಬೆಂಬಲವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಆಧ್ಯಾತ್ಮಿಕ ಬೆಂಬಲ ಅಂತ ಹೇಳ್ತೀವಿ. ಆಧ್ಯಾತ್ಮಿಕ ಅಂದರೆ, ಈಗ ನಾವು ಏನೇ ತೊಂದರೆ ಆಗಲಿ ನಮ್ಮ ಲೈಫಲ್ಲಿ, ನಾವು ಬೈಯೋದು ಯಾರನ್ನ? ದೇವ್ರನ್ನ. ಸೊ ದೇವರೇ, ಇದು ಎಂಥ ಕಷ್ಟ ನನಗೆ ಕೊಟ್ಟೆಪ್ಪ, ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೀನಿ, ಯಾವ ಕರ್ಮದ ಫಲ ಇದು, ಯಾಕೆ ನನಗಿದು ಕಾಡ್ತಾ ಇದೆ, ಆ ಥರ ನೂರಾರು ಯೋಚನೆಗಳು ರೋಗಿಗೆ ಬರುತ್ತಲ್ವ. ಸೊ ಆ ರೋಗಿಗೆ ಆ ನೂರಾರು ಯೋಚನೆಗಳು ಬಂದಾಗ ಅವರನ್ನು ಧೈರ್ಯವಾಗಿ, ಅವುಗಳನ್ನು, ಆ ಪ್ರಶ್ನೆಗಳಿಗೆ ಅವರಿಗೆ ಧೈರ್ಯ ತುಂಬಿ ಪ್ರಾರ್ಥನೆ ಅಥವಾ ಧ್ಯಾನ ಮುಖಾಂತರ ಆ ಆಧ್ಯಾತ್ಮಿಕ ಗುರುಗಳಿಂದ ಅವರಿಗೆ ಕೆಲವೊಂದು ಬೋಧನೆಗಳನ್ನು ಮಾಡಿಸಿದಾಗ ಕೂಡ ಅವರು ಆಧ್ಯಾತ್ಮಿಕವಾಗಿ ಇರೋಷ್ಟು ದಿನ ಧ್ಯಾನ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ನನಗೆ ಒಳ್ಳೆ ರೀತಿಯಲ್ಲಿ ಸಾವು ಕೊಡು, ಒಳ್ಳೆ ರೀತಿಯಲ್ಲಿ ನಾನು ಬದುಕೋ ಹಂಗೆ ಮಾಡು, ನನ್ನಿಂದ 4 ಜನಕ್ಕೆ ತೊಂದರೆ ಆಗ್ದಾಗೆ ನೋಡ್ಕೊಳಂಗೆ ಮಾಡಪ್ಪ ಅಂತೇಳಿ ಏನೋ ಒಂದು ಪ್ರಾರ್ಥನೆಯಿಂದ ಅವ್ರ ಜೀವನವನ್ನು ಕಳಿಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಕೌಟುಂಬಿಕ ಬೆಂಬಲ. ಕುಟುಂಬದ ಬೆಂಬಲ ಅಂದರೆ, ನಾವೀಗ ರೋಗಿ ಅಂತ ತಗೊಂಡ ತಕ್ಷಣನೇ ರೋಗಿ ಮತ್ತು ರೋಗಿ ಕುಟುಂಬ ಬೇರೆ ಅಲ್ಲ, ಅವೆರಡು ಒಂದೇ ನಾಣ್ಯದ 2 ಕಾಯಿನ್ಗಳು. ಸೊ ಮನೇಲಿ ಒಬ್ರು ರೋಗಿ ಇದ್ದಾರೆ ಅಂದ ತಕ್ಷಣ ಆಗಲೇ ಸರ್ ಹೇಳ್ದಂಗೆ ಎಷ್ಟು ಎಲ್ಲರೂ ಒಂಥರ ಪ್ಯಾರಲೈಸ್ ಆಗ್ತೀವಿ ಅಂತ ಹೇಳಿದ್ರು, ಅದು ಅಪ್ರಾಪ್ರಿಯೇಟ್ ವರ್ಡ್. ಸೊ ಪ್ಯಾರಲೈಸ್ ಅಂದರೆ ಈ ರೋಗಿ ಈ ಥರ ಇದ್ದಾನೆ ಅಂದ ತಕ್ಷಣ ಅವ್ರಿಗೂ ಆತಂಕ, ಆವೇಶ, ಅಯ್ಯೋ ನಮ್ಮ ತಂದೆ ಇಲ್ಲ ಅಂದರೆ ಮುಂದೆ ಜೀವನ ಹೆಂಗೆ, ಮುಂದಿನ ನನ್ನ ಕಾರ್ಯಕ್ರಮಗಳನ್ನು ನಾವು ಹೇಗೆ ಮಾಡುತ್ತೀವಿ, ನಮ್ಮ ಜವಾಬ್ದಾರಿಗಳೇನು ಅಂತ ನೂರಾರು ಪ್ರಶ್ನೆಗಳು ಆ ರೋಗಿಯ ಆರೈಕೆದಾರರಿಗೂ ಬರ್ತಾ ಇರುತ್ತೆ, ಕುಟುಂಬದವರಿಗೂ ಬರ್ತಾ ಇರುತ್ತೆ. ಸೊ ಅದಕ್ಕೂ ಕೂಡ ಕೌಟುಂಬಿಕ ಬೆಂಬಲವನ್ನು, ಅವ್ರಿಗೂ ಕೂಡ ಕೌನ್ಸಿಲಿಂಗನ್ನು ಮಾಡಿ ಅವರ ಕುಟುಂಬದವ್ರನ್ನ ಹೇಗೆ ಅವರನ್ನು ನಿಭಾಯಿಸಬೇಕು, ಅವರು ಹೇಗೆ ಈ ರೋಗವನ್ನು ಅಕ್ಸೆಪ್ಟ್ ಮಾಡಬೇಕು, ರೋಗಿಯ ಸ್ಥಿತಿಯನ್ನು ಅವರು ಹೇಗೆ
ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಕೆಲವೊಂದು ಸತಿ ಪೇಷಂಟಿಗೆ ರೈಲ್ಸ್ ಟ್ಯೂಬ್ ಇರುತ್ತೆ, ಅದು ಫೀಡಿಂಗ್ ಹೆಂಗೆ ಕೊಡೋದು, ಟ್ರೆಕಿಯಾಸ್ಟಮಿ ಟ್ಯೂಬ್ ಇರುತ್ತೆ, ಅದನ್ನು ಹೆಂಗೆ ನೀವು ನೋಡ್ಕೋಬೇಕು, ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋ ಕೆಲವೊಂದೊಂದು ಮಾರ್ಗದರ್ಶನ, ಟ್ರೈನಿಂಗ್ ಎಲ್ಲವನ್ನು ಕೂಡ ಈ ಕೌಟುಂಬಿಕ ಬೆಂಬಲದಲ್ಲಿ ಕೊಡ್ತೀವಿ. ಕೆಲವೊಂದು ಸಲ ಈ ಪಾರ್ಕಿನ್ಸೋನಿಸಮ್ ಅಥವಾ ಆಲ್ಝಿಮರ್ಸ್ ಡಿಸೀಸ್, ಕೆಲವೊಂದು ಸತಿ ಪಾರ್ಶ್ವವಾಯು, ನನಗೆ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿ 20 ವರ್ಷ ಸತತವಾಗಿ ಬೆಡ್ ಡನ್ ಆಗಿದ್ರು. ಅವರ ಹೆಂಡತಿ 20 ವರ್ಷನೂ ಕೂಡ ಒಂದು ದಿನನೂ ಅವ್ರನ್ನ ಬಿಡ್ದಲೆ ಅವ್ರು ಸೇವೆ ಮಾಡಿದರು. ಅವರಿಗೆ ಎದ್ರೆ ಬೆಳಗ್ಗೆ ಅವ್ರಿಗೆ ಸ್ನಾನ ಮಾಡಿಸೋದೇನು, ತಿಂಡಿ ತಿನ್ಸೋದೇನು, ಅವ್ರನ್ನ ಯಾವಾಗ ಮಲಗಿಸ್ಬೇಕು, ಏನು ಪೌಷ್ಟಿಕಾಂಶ ಕೊಡಬೇಕು, ಈ ಥರದ್ದು ಎಲ್ಲ ಬರೀ ಯೋಚನೆಗಳೇ ಮಾಡ್ತಾಯಿದ್ರು. ಅವ್ರಿಗೆ 20 ವರ್ಷ ಹೆಂಗಾಗಿರ್ಬೋದು, ಅವ್ರಿಗೂ ಕೂಡ ಎಷ್ಟು ಮಾನಸಿಕವಾಗಿ ಅವ್ರು ಹೇಗೆ ಕುಗ್ಗಿ ಹೋಗ್ಬೋದು, ಅಥವಾ 20 ವರ್ಷ ಅವ್ರ ಬಲ ಅದೇ ಥರನೇ ಇರುತ್ತಾ, 20 ವರ್ಷಕ್ಕೆ ಅವ್ರು ಎಷ್ಟು ಬಲಹೀನರಾಗ್ಬೋದು. ಸೊ ಇದೆಲ್ಲದನ್ನು ನೆನೆಸ್ಕೊಂಡಾಗ ಕೌಟುಂಬಿಕ ಬೆಂಬಲ ನಮಗೆ ತುಂಬ ಮುಖ್ಯ ಅಂತ ಅನಿಸುತ್ತೆ. ಈಗ ನಾನು ಹೇಳಿದೆ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಅಂತ ಇದೆಲ್ಲದೂ ಸಿಗೋ ಅಂತಹ ಈ ಪ್ಯಾಲಿಯೇಟಿವ್ ಕೇರ್ ಎಲ್ಲೆಲ್ಲಿ ನಾವು ಕೊಡ್ತೀವಿ, ಯಾವ್ಯಾವ ಜಾಗದಲ್ಲಿ ಇವನ್ನ ನೀಡ್ಬೋದು ಅಂತ ನಾವು ನೋಡೋದಾದರೆ ಆಸ್ಪತ್ರೆಗಳಲ್ಲಿ, ಅದರೊಳಗೂ ಪ್ಯಾಲಿಯೇಟಿವ್ ಕೇರ್ ಇರೋ ಅಂಥ ವ್ಯವಸ್ಥೆ ಇರುವಂತಹ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೊರ ರೋಗಿ ವಿಭಾಗ, ಒಳರೋಗಿ ವಿಭಾಗ ಎರಡೂ ವಿಭಾಗದಲ್ಲೂ ನಾವು ಅದರ ಸೇವೆನ ಕೊಡ್ಬೋದು. ಒಳ ರೋಗಿ ವಿಭಾಗ ಅಂದರೆ ಒಬ್ಬ ರೋಗಿ ತುಂಬ ಸುಸ್ತಾಗಿ ಬಂದಿರ್ತಾನೆ, ಏನೂ ಊಟ ಸೇರ್ತಾ ಇರಲ್ಲ, ಉಸಿರಾಟಕ್ಕೂ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಅವನು ನೋವು ವಿಪರೀತವಾಗಿರುತ್ತೆ, ಅಂತಹ ರೋಗಿಗಳನ್ನ ನಾವು ಒಳರೋಗಿ ವಿಭಾಗಕ್ಕೆ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಚಿಕಿತ್ಸೆನ ಕೊಡ್ತೀವಿ. ಹೊರ ರೋಗಿ ವಿಭಾಗ ಅಂದರೆ ನಾನು ಹೇಳಿದೆ ಆಗಲೇ ನೋವು ನಿವಾರಣೆ ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ಮಾಡ್ತೀವಿ ಅಂತ. ಅಂತಹ ನೋವಿನ ಮಾತ್ರೆಗಳು ಈಗ ಕಡಿಮೆ ಆಗ್ತಿದೆ, ಡೋಸು ಸರಿ ಆಗ್ತಾ ಇಲ್ಲ, ಅಥವಾ ವಾಂತಿ ಜಾಸ್ತಿ ಇದೆ, ಡೋಸ್ ಚೇಂಜ್ ಮಾಡಬೇಕು, ಟ್ಯಾಬ್ಲೆಟ್ ಚೇಂಜ್ ಮಾಡಬೇಕು ಅಂದಾಗ ಅವರು ಹೊರರೋಗಿ ವಿಭಾಗದಲ್ಲೂ ಕೂಡ ಮಾಡಿ ತಗೊಂಡು ಹೋಗ್ಬೋದು. ಮನೆ ಆರೈಕೆ ಅಂತ ಹೇಳಿದ್ದೀನಿ. ಮನೆ ಆರೈಕೆ ತುಂಬ ಒಳ್ಳೆಯದು. ಮನೆ ಆರೈಕೆ ಎಲ್ಲ ರೋಗಿನೂ ನಾನು ನನ್ನ ಮನೇಲಿ ಇರಬೇಕು, ನನ್ನ ಚಿಕಿತ್ಸೆ ನನ್ನ ಮನೇಲಿ ಆಗಬೇಕು ಅಂತ ತುಂಬ ಇಷ್ಟಪಡ್ತಾನೆ. ಈ ಪ್ಯಾಲಿಯೇಟಿವ್ ಕೇರಲ್ಲಿ ಸ್ಪೆಷಾಲಿಟಿ ಏನಂದರೆ ಮನೆ ಆರೈಕೆ. ನಾವು ಮನೆಗೆ ಹೋಗಿ ಡಾಕ್ಟರು, ನರ್ಸಸ್ಸು, ಸೈಕಾಲಜಿಸ್ಟು ಎಲ್ಲರೂ ಮನೆಗೆ ಹೋಗಿ ಆರೈಕೆನ ಮಾಡಿ ಬರ್ತೀವಿ. ಅದು ದಿನನಿತ್ಯದಲ್ಲಿ ಸಾಧ್ಯ ಇಲ್ಲ, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಅವರ ಅವಶ್ಯಕತೆಗೆ ತಕ್ಕಾಗೆ ಡಾಕ್ಟ್ರುಗಳನ್ನ ನಮಗೆ ಕಾಲ್ ಕೊಟ್ಟಾಗ ನಾವು ಹೋಗಿ ಆರೈಕೆ ಮಾಡಿ ಬರ್ಬೋದು. ನೆಕ್ಸ್ಟು ಸೇವಾ ಕೇಂದ್ರಗಳು. ಈಗ ಇಮ್ಯಾಜಿನ್ ಮಾಡ್ಕೊಳ್ರಿ, ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಗಂಡನೂ ಕೆಲಸ ಮಾಡ್ತಿದ್ದೆ. ಸೊ ಎಲ್ಲರೂ ಅದೇ ರೀತಿಯಲ್ಲೇ ಇದ್ದೀರಿ ಅಂತ ಅನ್ಕೊತೀನಿ. ಯಾರೂ ಮನೇಲಿ ಫ್ರೀ ಇರೋರು ಅಂತ ಯಾರೂ ಇಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಇರೋವಂತಹವು ಅಂದರೆ ಈ ಸೇವಾ ಕೇಂದ್ರಗಳು. ಈ ಸೇವಾ ಕೇಂದ್ರದಲ್ಲೂ ಕೂಡ ಪ್ಯಾಲಿಯೇಟಿವ್ ಕೇರಿನ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಮಾಡೋದಕ್ಕೆ ಸೌಲಭ್ಯಗಳು ಇದ್ದಲ್ಲಿ ನಾವಲ್ಲೂ ಕೂಡ ಅದರ ಸಹಾಯವನ್ನು ಪಡ್ಕೋಬೋದು. ನೆಕ್ಸ್ಟು ಆಸರೆ ಗೃಹ ಕೇಂದ್ರಗಳು ಅಂತ ಹಾಕಿದ್ದೀನಿ. ಹಾಸ್ಪೈಸ್ ಸೆಂಟರ್ ಅಂತ. ಹಾಸ್ಪೈಸ್ ಸೆಂಟರ್ ಅಂದರೆ ಇವು ಎಕ್ಸ್ಕ್ಲೂಸಿವ್ಲಿ ಇದಕ್ಕೆ ಅಂತಲೇ ಇರುವಂತಹ ಸೆಂಟರ್ಸು. ಇದು ಪ್ಯಾಲಿಯೇಟಿವ್ ಕೇರ್ ಮತ್ತು ಎಂಡ್ ಆಫ್ ಲೈಫ್ ಕೇರ್, ಜೀವನಾಂತ್ಯದ ಆರೈಕೆಗೆ ಇರುವಂತಹ ಸೆಂಟರ್ಸ್. ಇಲ್ಲಿ ಒಬ್ಬ ರೋಗಿ ತುಂಬ ರೋಗದ ಕೊನೆಯ ಸ್ಟೇಜಲ್ಲಿ ಬಂದು ಅವರಿಗೆ ಪ್ಯಾಲಿಯೇಷನ್ ಬೇಕು ಅಂದಾಗ ಅಲ್ಲಿದ್ದು ಅವರ ಕೊನೆಯ ಉಸಿರು ತಗೊಳ್ಳೋ ತನಕನೂ ಅವರು ಹಾಸ್ಪೈಸ್ ಸೆಂಟರಲ್ಲಿ ಇರ್ಬೋದು. ಇಂಥದ್ದು ಹಾಸ್ಪೈಸ್ ಸೆಂಟರ್ ಅಂತ ಹೇಳ್ತೀವಿ, ಅಥವಾ ಆಸರೆ ಗೃಹ ಕೇಂದ್ರಗಳು ಅಂತ. ಸೊ ಈಗ ಪ್ಯಾಲಿಯೇಟಿವ್ ಕೇರ್ ಇದನ್ನು ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ಕೆಲಸನೂ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ದೊಡ್ಡ ತಂಡನೇ ಬೇಕು. ಆ ತಂಡದಲ್ಲಿ ಒಬ್ರಿಗೊಬ್ರಿಗೆ ಗೌರವ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಒಬ್ಬರು ಕೆಲಸನ ಇನ್ನೊಬ್ಬರು ಅದನ್ನು ಹೇಳುವಂಗೆ ಅದನ್ನು ಗೌರವಿಸೋ ಹಾಗಿದ್ದಾಗ ಮಾತ್ರ ಆ ತಂಡ ಮುಂದೆ ಬರುತ್ತೆ. ಸೊ ಈ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಆಗಲೇ ಹೇಳಿದೆ, ವೈದ್ಯರು ಇರ್ತಾರೆ. ವೈದ್ಯರು ರೋಗಿಯ ಶಾರೀರಿಕ ಮತ್ತು ಬೇರೆ ನೆಸೆಸಿಟೀಸನ್ನ ಅವರು ಅರ್ಥ ಮಾಡ್ಕೊತಾರೆ, ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೆಕ್ಸ್ಟು ನರ್ಸ್ಗಳು. ಈಗ ಒಂದು ಹಾಸ್ಪಿಟಲ್ ಚೆನ್ನಾಗಿ ನಡಿಬೇಕು ಅಂದರೆ ಆ ಹಾಸ್ಪಿಟಲಿನ ಬ್ಯಾಕ್ ಬೋನ್ ಯಾರು? ನರ್ಸಸ್. ಸೊ ಅವರ ಟ್ರೀಟ್ಮೆಂಟ್ ನಾವು ವೈದ್ಯರು ಹೇಳ್ಬೋದು ಇದನ್ನು ಕೊಡಿ, ಇದನ್ನು ಮಾಡಿ ಅಂತ. ಆದರೆ 24 ಗಂಟೆಗಳು ಆ ರೋಗಿಗೆ ಪಕ್ಕದಲ್ಲಿರೋರು ಅಂದರೆ ನರ್ಸ್ಗಳು. ಅವರ ಸೇವೆ ತುಂಬ ಮುಖ್ಯ. ನೆಕ್ಸ್ಟ್ ಮನೋವೈಜ್ಞಾನಿಕ ತಜ್ಞರು.
ಸೊ ಮನೋವೈಜ್ಞಾನಿಕ ತಜ್ಞರು ನಮ್ಮ ಪ್ಯಾಲಿಯೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಅವ್ರ ರೋಲ್ ಇದೆ. ಅವರು ಎಲ್ಲ ಕಷ್ಟಗಳನ್ನು ಆ ವ್ಯಕ್ತಿಗೆ ಚಿಕ್ಕ ವಯಸ್ಸಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅದು ಕೊನೆ ತನಕನೂ ಅವ್ನ ಮನಸ್ಸಲ್ಲಿ ಉಳಿದಿರ್ಬೋದು. ಆ ಡಿಪ್ರೆಷನ್ ಏನು, ಅವನಿಗೇನು ತೊಂದರೆ ಇದೆ ಅದನ್ನೆಲ್ಲದನ್ನು ಸಂಪೂರ್ಣವಾಗಿ ತೆಗೆದು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಮನೋವೈಜ್ಞಾನಿಕ ತಜ್ಞರು ನಮಗೆ ಈ ಪ್ಯಾಲಿಯೇಷನ್ ಥೆರಪಿಯಲ್ಲಿ ತುಂಬ ಮುಖ್ಯ. ನೆಕ್ಸ್ಟು ಸಾಮಾಜಿಕ ಕಾರ್ಯಕರ್ತರು. ಇದು ಸಾಮಾಜಿಕ ಕಾರ್ಯಕರ್ತರು ಅಂದರೆ ಈಗ ಹಾಸ್ಪಿಟಲಲ್ಲಿ ಸಾಮಾಜಿಕ ಕಾರ್ಯಕರ್ತರು ಅಂತ ಎಲ್ಲೂ ಇರಲ್ಲ. ಆದರೆ ಈ ಪ್ಯಾಲಿಯೇಷನ್ನಲ್ಲಿ ನಮಗೆ ಸಾಮಾಜಿಕ ಕಾರ್ಯಕರ್ತರು ಅಥವಾ ವಾಲಂಟಿಯರ್ಸ್ ಅಂತ ಹೇಳ್ತೀವಿ, ಅವ್ರದ್ದು ಮಹತ್ವ ನಮಗೆ ತುಂಬ ಮುಖ್ಯ. ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್. ಸೊ ಈಗ ಎಷ್ಟೋ ದಿನ ನೋವು ಅಂತೇಳಿ ಕೆಲವೊಂದೊಂದು ಮಾಂಸಖಂಡನ ಆಡಿಸ್ದಂಗೆ ಇರ್ಬೋದು, ಅಥವಾ ಕೆಲವೊಂದೊಂದು ನೋವುಗಳು ನಾವು ಮಾತ್ರೆಯಿಂದ ಔಷಧಿಯಿಂದ ಸರಿಪಡಿಸ್ದಂಗೆ ಇರ್ಬೋದು. ಕೆಲವೊಂದು ಎಕ್ಸಸೈಸ್ ಫಿಸಿಯೋಥೆರಪಿಯಿಂದ ಅವು ಚೆನ್ನಾಗಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಅಲೈಡ್ ವರ್ಕರ್ಸ್ ಯಾರನ್ನ ನಾವು ತಗೊತೀವಿ ಅಂದಾಗ ಹೆಲ್ತ್ ಕೇರ್ ಫಿಸಿಯೋಥೆರಪಿಸ್ಟ್ ಮತ್ತು ಡಯಟಿಷಿಯನ್ ಆರೋಗ್ಯ ತಜ್ಞರು. ಈಗ ಅಪೌಷ್ಟಿಕತೆ ಅನ್ನೋದು ಈ ಕ್ಯಾನ್ಸರ್ ಪೇಷಂಟಿಗೆ ಅಥವಾ ದೀರ್ಘಕಾಲದ ನೋವು ಇರೋವಂತಹ ಪೇಷಂಟಿಗೆ ಇದ್ದೇ ಇರುತ್ತೆ. ಆ ಅಪೌಷ್ಟಿಕತೆನ ಹೇಗೆ ಸುಧಾರಿಸ್ಬೇಕು, ಏನು ಅವ್ರು ಇಷ್ಟ ಆಗುತ್ತೆ ಅದರೊಳಗೆ ಯಾವ ಪೌಷ್ಟಿಕಾಂಶವನ್ನು ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಕೆಲವೊಂದು ಸತಿ CA ಈಸೋಫೆಗಸ್ ಅವರೆಲ್ಲ ಇದ್ದಾಗ ಒಂದು ದಿನಾನೂ ಅವ್ರು ಊಟ ತೊಗೊಳಕ್ಕೆ ಆಗಲ್ಲ ಬಾಯಿಂದ, ಅಷ್ಟು ಉರಿ ಅಷ್ಟು ಇದಿರುತ್ತೆ. ಅಂತಹ ವ್ಯಕ್ತಿಗೆ ನಾವು ಯಾವ ರೀತಿ ಅವರ ಪೌಷ್ಟಿಕಾಂಶನೂ ಅವರಿಗೆ ಪೂರ್ಣ ಮಾಡಬೇಕು, ಅವ್ರಿಗೆ ತೊಂದರೆನೂ ಆಗಬಾರ್ದು. ಕೆಲವೊಂದು ಸತಿ ಪೇಷಂಟ್ ಲಾಸ್ಟ್ ಎಂಡ್ ಸ್ಟೇಜಲ್ಲಿ 1-1.5 ತಿಂಗಳು ಬರೀ ಐಸ್ ಕ್ರೀಮಲ್ಲೇ ಇರ್ತಾರೆ. ಸೊ ಐಸ್ ಕ್ರೀಮ್ ಕೊಡೋದು ತಪ್ಪು ಅಂತಲ್ಲ, ಆದರೆ ಅದರೊಳಗೂ ಕೂಡ ಪೌಷ್ಟಿಕಾಂಶನ ಹಾಕಿ ಆ ವ್ಯಕ್ತಿ ಅದನ್ನು ಸೇವನೆ ಮಾಡಲಿಕ್ಕೆ ಸುಲಭವಾಗಿ ಈಸಿಯಾಗಿ ಆಗೋ ಹಾಗೆ ಮಾಡೋದು ಕೂಡ ಪ್ಯಾಲಿಯೇಷನಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್, ಇವ್ರದ್ದು ಕೂಡ ಮಹತ್ವ ತುಂಬ ಇರುತ್ತೆ. ಸೊ ಕೊನೆಯದಾಗಿ ನಾನು ಕೆಲವೊಂದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಜೀವನಾಂತ್ಯದ ಆರೈಕೆ. ಈ ಪಿಕ್ಚರ್ ನಿಮಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀನಿ. ಇದು ಕೊನೆ ಕಾಲ ಅಂದರೆ ರೋಗಿ ತೀವ್ರ ಮತ್ತು ಮಾರಕ ಕಾಯಿಲೆಗಳಿಂದ ಬಳಲ್ತಿದ್ದಾಗ, ಅವ್ರದ್ದು ಇನ್ನೇನು ಕಾಯಿಲೆ ಗುಣ ಆಗದೇ ಇಲ್ಲ ಅಂತ ಆದಾಗ, ಅವ್ರ ಜೀವ ಇನ್ನೇನು ಕೆಲವೇ ದಿನಗಳಲ್ಲಿ ಹೋಗ್ಬೋದು, ಕೆಲವೇ ವಾರಗಳಲ್ಲಿ ಹೋಗುತ್ತೆ ಅಂದಾಗ, ಅಂತಹ ಪರಿಸ್ಥಿತಿಗೆ ನಾವು ಜೀವನಾಂತ್ಯದ ಸ್ಥಿತಿ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಏನು ಆರೈಕೆ ನಾವು ಮಾಡಬೇಕು, ಅಂತಹ ಸ್ಥಿತಿಯಲ್ಲೂ ಕೂಡ ನಾವು ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೈಕೆನ ನಾವು ಒದಗಿಸ್ಬೇಕಾಗತ್ತೆ. ಸೊ ಜೀವನಾಂತ್ಯದ ಆರೈಕೆಯಲ್ಲಿ ಏನೇನು ಹಂತಗಳಿರುತ್ತೆ ಅಂದರೆ, ಪ್ರಾಥಮಿಕ ಹಂತ ಅಂತ ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ರೋಗಿಗೆ ನನ್ನ ಎಂಡ್ ಸ್ಟೇಜ್ ಬಂತು ಅನ್ನೋದು ಅರಿವಾಗ್ತಾ ಇರ್ಬೋದು, ಆದರೆ ಅದನ್ನು ತಿಳುವಳಿಸಿ ಅವರನ್ನ ಧೈರ್ಯವಂತರಾಗಿ ಅದನ್ನು ಅಕ್ಸೆಪ್ಟ್ ಮಾಡುವಂಗೆ ಮಾಡೋದೇ ಪ್ರಾಥಮಿಕ ಹಂತ. ಸೊ ರೋಗಿ ಮತ್ತು ಕುಟುಂಬದ ಸದಸ್ಯರಿಗೆ ಮನವರಿಕೆ ಮಾಡೋದು, ರೋಗಿಯ ಸ್ಥಿತಿ ಹೀಗಿದೆ ನೋಡಿ, ಇಷ್ಟು ದಿನ ಕ್ಯಾನ್ಸರ್ ಇತ್ತು, ಈಗ ಲಾಸ್ಟ್ ಸ್ಟೇಜ್ ಬಂತು, ಇನ್ನು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಇನ್ನು ಭಾಳ ದಿನ ಬದುಕೋದಿಲ್ಲ, ನೀವಿದನ್ನು ಅಕ್ಸೆಪ್ಟ್ ಮಾಡಬೇಕು, ನೀವಿದನ್ನು ಧೈರ್ಯದಿಂದ ತಗೋಬೇಕು, ಅವರ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸೋಣ ಅಂತೇಳಿ ಅದನ್ನು ನಿರ್ಧಾರ ತೆಗೆದುಕೊಳ್ಳೋದು. ಮಧ್ಯಂತರ ಅಂತ ಅಂದರೆ, ಈಗ ಅವ್ರಿಗೆ ತುಂಬ ನೋವಿರುತ್ತೆ, ಇಲ್ಲ ನಿಮಗೀಗ ತುಂಬ ಪೇನ್ ಕಿಲ್ಲರ್ ಕೊಟ್ಟು ನಾವು ನಿಮ್ಮ ಕಿಡ್ನಿ ಹಾಳು ಮಾಡಲ್ಲ, ನಾವು ನಿಮ್ಮ ಲಿವರ್ನ ಹಾಳು ಮಾಡಲ್ಲ ಅಂತೇಳಿ ಯೋಚನೆ ಮಾಡೋದಲ್ಲ. ಅವರಿಗೆ ನಿರಂತರವಾಗಿ ನೋವಿಲ್ದಾಗೆ ನಾವು ನೋಡ್ಕೋಬೇಕು. ಸೊ ಮಧ್ಯಂತರ ಅಂತ ಇನ್ನೇನು ನಾಳೆ ನಾಡಿದ್ರಲ್ಲಿ ಅವ್ರ ಜೀವ ಹೋಗುತ್ತೆ, ಅವ್ರ ಕಿಡ್ನಿ ಚೆನ್ನಾಗಿರಬೇಕು ಅಂತ ಯಾಕೆ ಬಯಸಬೇಕು? ಅವರ ನೋವು ಸಂಪೂರ್ಣವಾಗಿ ಹೋಗಿ ಅವ್ರು ಚೆನ್ನಾಗಿರೋದು ಮುಖ್ಯವಾಗಿರುತ್ತೆ. ಇಲ್ಲ ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ, ರಕ್ತಹೀನತೆ ಆಗಿದೆ, 2 ಬಾಟ್ಲು ರಕ್ತ ಹಾಕಿಸಿ ನಾಳೆ ಸರಿ ಮಾಡಿಬಿಡೋಣ. ನೋ, ಇಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್. ಆ ಮಧ್ಯಂತರ ಹಂತದಲ್ಲಿ ನಮಗೆ ಗೊತ್ತು ಕಾಯಿಲೆ ತುಂಬ ವಿಗುಣವಾಗಿ ಬೆಳೀತಾ ಇದೆ, ಅವರಿಗೆ ಅನೀಮಿಯಾ ಅಥವಾ ರಕ್ತಹೀನತೆ ಇದ್ದೇ ಇರುತ್ತೆ. ಆವಾಗ ಅವರಿಗೆ ಹಿಂಸೆ ಮಾಡಿ, ಚುಚ್ಚಿ ಮಾಡಿ, ರಕ್ತ ಹಾಕಿಸಿ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಕೊನೆಯ ಹಂತ, ಅಂತಿಮ ಕ್ಷಣ, ಕೆಲವೇ ಕ್ಷಣಗಳಲ್ಲಿ ಅವ್ರ ಜೀವ ಹೋಗುತ್ತೆ ಅಂದಾಗ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ನೀಡೋದು, ಅವರ ಕುಟುಂಬ ವರ್ಗದವ್ರನ್ನ ಎಲ್ಲರನ್ನೂ ಕರ್ಕೊಂಬಂದು ಅವ್ರ ಜೊತೆಗೆ ಇರಿಸೋದು. ನಾವೇನು ಮಾಡ್ತೀವಿ, ಈ ಕೊನೆಯ ಹಂತದಲ್ಲಿ ಏನು ಮಾಡ್ತೀವಿ, ಅಯ್ಯೋ ಪೇಷಂಟು ಉಸಿರಾಡೋದು ಕಷ್ಟ ಆಗ್ತಿದೆ ಅಂತ ಕರ್ಕೊಂಡಾಗ ICUಗೆ ಹಾಕ್ಬಿಡ್ತೀವಿ. ವೆಂಟಿಲೇಟ್ರಿಗೆ ಹಾಕಿ ಅವನ ಕೊನೆ ಕ್ಷಣಗಳು ಅವನ ಜೊತೆ ಇರೋರು ಅಥವಾ ಅವನ ಮಕ್ಕಳು ಮೊಮ್ಮಕ್ಕಳನ್ನ ಅವನು ಯಾವತ್ತೂ ನೋಡಬಾರ್ದು.
ಈ ಹಂತಕ್ಕೆ ನಾವು ತಲುಪಿಸ್ತೀವಿ. ಸೊ ಇದು ಮಾಡಬಾರ್ದು. ನಾವಿಲ್ಲಿ ಪ್ಯಾಲಿಯೇಟಿವ್ ಅಥವಾ ಎಂಡ್ ಆಫ್ ಲೈಫ್ ಕೇರಲ್ಲಿ ನಾವು ಯಾವ ಚಿಕಿತ್ಸೆಯನ್ನು ಕೊಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ನಮ್ಮ ಮನವರಿಕೆಯಲ್ಲಿ ಇರಬೇಕು. ನೆಕ್ಸ್ಟು ಕುಟುಂಬದ ಪೋಷಣೆ. ಈಗ ಯಾರ್ದಾದ್ರೂ ಸಾವಾದರೆ ಅದು ಯಾರಿಗೂ ಏನು ಸಂತೋಷ ತರೋದಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಕುಟುಂಬದವರಲ್ಲಿ ಒಬ್ಬರನ್ನ ಕಳ್ಕೊಂಡಿದ್ದಾರೆ ಅಂದರೆ ಅದು ತುಂಬ ಆಘಾತಕರ ಟೈಮ್. ಅವರ ಪೋಷಣೆ, ಅವರಿಗೆ ಅವರ ಮನಸ್ಥಿತಿ, ಅವರ ಸಮಾಲೋಚನೆ, ಅವರಿಗೂ ಕೌನ್ಸಿಲಿಂಗ್ ಮಾಡಿ ನೀವು ಹೇಗೆ ಇದನ್ನು ಓವರ್ಕಮ್ ಮಾಡಬೇಕು. ಮತ್ತು ಅವ್ರು ತೀರ್ಕೊಂಡಾಗಲೂ ಕೂಡ ಕೆಲವೊಂದು ಸತಿ ವಿಸಿಟ್ಸ್ ಕೊಟ್ಟು ಅವರನ್ನು ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ. ಸೊ ಅದು ಕೂಡ ಪ್ಯಾಲಿಯೇಷನಲ್ಲಿ ಬರುತ್ತೆ. ಈ ಜೀವನಾಂತ್ಯದ ಆರೈಕೆನ ನಾವು ಮನೆಯಲ್ಲಿ ಆಗಲೇ ಹೇಳ್ದಂಗೆ ಹಾಸ್ಪಿಟಲ್ಸ್ ಅಂದರೆ ICU ಅಥವಾ ವಾರ್ಡಲ್ಲೆಲ್ಲ, ಪ್ಯಾಲಿಯೇಷನ್ ಸೆಂಟರ್ಸ್ ಇರೋ ಫೆಸಿಲಿಟಿ ಇರೋವಂತಹ ಹಾಸ್ಪಿಟಲ್ಸಲ್ಲಿ ಅಥವಾ ಈವನ್ ಹಾಸ್ಪೈಸ್ ಸೆಂಟರಲ್ಲೂ ಕೂಡ ನಾವು ಮಾಡ್ಬೋದು. ಸೊ ಕೊನೆಯದಾಗಿ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಡೆತ್ ಅಂತ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಈಗ ನಾವು ಎಷ್ಟು ಚೆನ್ನಾಗಿ ಜೀವನ ಮಾಡಿರ್ಬೋದಲ್ವಾ, ನಾವು ಎಷ್ಟು ಚೆನ್ನಾಗಿ ಜೀವನ ಮಾಡಿರ್ತೀವೋ ಅಷ್ಟೇ ಥರದ ಒಳ್ಳೆಯ ಸಾವನ್ನು ನಾವು ಬಯಸಬೇಕು. ಹೇಗೆ ಬಯಸ್ಬೋದು, ಹೇಗೆ ಆ ಒಳ್ಳೆಯ ಸಾವು ಅಂದರೆ ಏನು ಅಂದರೆ, ಯಾತನೆ ಇಲ್ಲದೆ, ನೋವಿಲ್ದಂಗೆ, ಯಾರು ಅದನ್ನು ಕೊರಗೋದು ಬೇಡ. ನೋವಿದ್ದು ಕೊರಗದ ಹಾಗೆ ಅವರು ಮೂಲೆ ಗುಂಪಾಗದೆ, ಅಯ್ಯೋ ಇವರಿಗೆ ಕ್ಯಾನ್ಸರ್ ಅಂತೆ, ಇವ್ರಿಗೆ ನೋವು, ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ, ಆ ಥರ ಅವರನ್ನ ಬೇಡ, ಇವರನ್ನ ಕರೆಯೋದು ಬೇಡ, ಇವ್ರನ್ನ ನಮ್ಮ ಏನೋ ಒಂದು ಫಂಕ್ಷನ್ ಇದೆ ಅವ್ರೇನು ಬರೋದು ಬೇಡ, ಆ ಥರ ಮೂಲೆ ಗುಂಪಾಗ್ದಲೆ ಅವರು ಎಲ್ಲರ ಹಾಗೆ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಶಾರೀರಿಕವಾಗಿ, ಮಾನಸಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸ್ಕೊಂಡು ಇರೋದು ಕ್ವಾಲಿಟಿ ಆಫ್ ಲೈಫ್ ಅಥವಾ ಕ್ವಾಲಿಟಿ ಆಫ್ ಡೆತ್ ಅಂತ ಹೇಳ್ತೀವಿ. ಈಗ ರೋಗಿಗೆ ಇಚ್ಛೆ ಇರುತ್ತೆ, ನನಗಿನ್ನ ಬೇಡ ಸಾಕು ಚಿಕಿತ್ಸೆ ಅಂತ, ಆದರೂ ನಾವು ಕೇಳಲ್ಲ. ನಮ್ಮ ಇಚ್ಛೆ ಏನು, ನಾವು ಮಾಡ್ತಾ ಇಲ್ವಾ, ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತೀವಿ ಹೊರ್ತು ನಿಮ್ಮ ಇಚ್ಛೆ ಏನು, ನಿಮ್ಮ ಆಯ್ಕೆ ಏನು, ಈ ಥರ ಚಿಕಿತ್ಸೆ ಇದೆ, ನಾವು ಯಾವುದಕ್ಕೆ ಹೋಗ್ಬೇಕು ಅಂತ ಯಾರೂ ಕೇಳೋದಿಲ್ಲ. ಸೊ ರೋಗಿಯ ಇಚ್ಛೆ ಮತ್ತು ಆಯ್ಕೆ ಪ್ರಕಾರ ಚಿಕಿತ್ಸೆನ ನೀಡೋದು ಮತ್ತು ಕೊನೆಯ ದಿನಗಳಲ್ಲಿ ಗೌರವ ಮತ್ತು ಅವರ ಇಚ್ಛೆ ಪ್ರಕಾರ ಅವರನ್ನು ಕುಟುಂಬದವರ ಜೊತೆಗೆ ಸಮಯ ಕಳೆಯಲಿಕ್ಕೆ ಬಿಡೋದು. ಆಗಲೇ ಸರ್ ಹೇಳಿದರು, ಅವರು ದಿನ ರೌಂಡ್ಸ್ ಮುಗಿಸ್ಕೊಂಡು ಸರ್ ಜೊತೆ, ಅವರ ತಂದೆ ಜೊತೆಗೆ ಹೋಗಿ ಅವ್ರ ಸಮಯ ಕಳೀತಿದ್ರು ಅಂತ. ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲ ಕರ್ಕೊಂಡೋಗೋರನ್ನ ಬೆಂಗಳೂರಲ್ಲೋ ಬಾಂಬೆಲ್ಲೋ ಯಾವುದೋ ಹಾಸ್ಪಿಟ್ಲಿಗೆ ಹಾಕಿ ಬೆಳಗ್ಗೆ 10 ನಿಮಿಷ ಬರ್ರಿ, ಸಾಯಂಕಾಲ 10 ನಿಮಿಷ ಒಬ್ಬರು ವಿಸಿಟರ್ ಅಷ್ಟೇ ಅಂತ ಹೇಳ್ತಾರೆ. ಸೊ ಆ 10 ನಿಮಿಷದಲ್ಲಿ ಏನು ಹೇಳ್ತೀರಿ? ನನಗಿದಕ್ಕೆ ಎಕ್ಸಾಂಪಲ್ ಅನ್ನೋದಾದರೆ ಒಂದು ನೆನಪಾಗ್ತಾ ಇದೆ. ಒಬ್ಬ ದೊಡ್ಡ ಸಾಹಿತಿ ನಮ್ಮ ದಾವಣಗೆರೆಯವರೇ, ಅದು ಎಲ್ಲರಿಗೂ ಪರಿಚಿತರು, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ನಿಮೋನಿಯಾ ಆಗುತ್ತೆ, ಕೆಲವೇ ದಿನಗಳಲ್ಲಿ ಅವ್ರ ಲಂಗ್ಸ್ ವಾಶ್ಔಟ್ ಆಗುತ್ತೆ, ಕಂಪ್ಲೀಟ್ ಫೈಬ್ರೋಸಿಸ್ ಆಗುತ್ತೆ. ಸೊ ಅವರನ್ನು ಹಾಸ್ಪಿಟ್ಲಲ್ಲಿ ICU ಅಲ್ಲಿ ಇಟ್ಟಿರ್ತಾರೆ. ನಿಮೋನಿಯಾ ಇನ್ಫೆಕ್ಟಿವ್ ಇರ್ಬೋದು ಅಂತ ಐಸೋಲೇಷನ್ ವಾರ್ಡಲ್ಲಿ ಇಡ್ತಾರೆ, ಅಂದರೆ ಪ್ರತ್ಯೇಕ ಕೊಠಡಿಯಲ್ಲಿ ಇಟ್ಟಿರ್ತಾರೆ. ಅವ್ರಿಗೆ ದಿನ ಯಾವಾಗ ಆಗ್ತಾ ಇದೆ, ರಾತ್ರಿ ಯಾವಾಗ ಆಗ್ತಾ ಇದೆ, ಏನು ಕಲ್ಪನೆನೇ ಇರಲ್ಲ. ಅವ್ರ ಮನೆಯವ್ರನ್ನ ದಿನಕ್ಕೆ 1 ಗಂಟೆ ಒಳಗೆ 10 ನಿಮಿಷ ಬಿಡ್ತಾ ಇರ್ತಾರೆ. ಆ 1 ಗಂಟೆಯಲ್ಲಿ ಡಾಕ್ಟರ್ಸು, ನರ್ಸಸ್ಸು ಎಲ್ಲ ಬಂದು ಹೋಗ್ತಾ ಇರ್ತಾರೆ. ಅವರಿಗೆ ಮನುಷ್ಯರು ಮುಖ ನೋಡಿದರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಅವ್ರ 10 ನಿಮಿಷ ಅವ್ರ ಹೆಂಡತಿ ಮಕ್ಕಳು ಬಂದರೆ ಅವ್ರು ಮಾಡ್ತಿದ್ದಿದ್ದು ಒಂದೇ ಕೆಲಸ, ಅವ್ರ ಕಾಲು ಇಟ್ಕೊಳೋದು. ದಯವಿಟ್ಟು ನನಗೆ ಈ ಥರ ಜೀವನ ಬೇಡ, ನಾನು ಬದುಕಿರೋ ತನಕ ಈ ಥರ ನಾನು ಜೀವನ ಮಾಡೋದು ಬೇಡ, ನಾನು ಸಾಯ್ತೀನಿ, ನಾಳೆನೇ ಸಾಯ್ಲಿ, ಆದರೆ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ರಿ, ನಿಮ್ಮ ಎಲ್ಲರ ಜೊತೆಗೆ ನನ್ನನ್ನು ಇಟ್ಕೊಳ್ರಿ ಅಂತೇಳಿ ಅವರು ಕೈಗೆ ಕಾಲಿಗೆ, ಡಾಕ್ಟ್ರುಗಳಿಗೆಲ್ಲ ಕಾಲಿಗೆ ಮುಗಿಯೋರು. ಸೊ ಈ ಥರ ಬೇಡ ನಮಗೆ. ನಮ್ಮ ಇಚ್ಛೆ ಏನಿದೆ, ಆಯಿತು 4 ದಿನ ಇರ್ತೀವ, ಧೈರ್ಯವಾಗಿ ನಮಗೆ ಹೇಗೆ ನಮಗೆ ಗೌರವ ಸಿಗೋ ಹಾಗೆ ನಾವು ಬದುಕಿ ಬಾಳಬೇಕು. ಸೊ ರೋಗಿಯ ಇಚ್ಛೆ ಮತ್ತು ಆಯ್ಕೆಗಳ ಪ್ರಕಾರ ಚಿಕಿತ್ಸೆ ನೋಡೋದು, ಮತ್ತು ರೋಗಿ ಎಲ್ಲಿ ಇಚ್ಛಿಸ್ತಾನೋ ಅಲ್ಲಿ ಅವರ ಶಾಂತಿಯಿಂದ ತೃಪ್ತಿಕರಣವಾಗಿ ಮರಣ ಹೊಂದಲಿಕ್ಕೆ ಬಿಡೋದು. ಇಲ್ಲ ಮನೇಲಿ ಬೇಡ, ನೀನು ಹಾಸ್ಪಿಟ್ಲಲ್ಲೇ ಸಾಯ್ಬೇಕು, ಇಲ್ಲ ಅಲ್ಲಿ ಬೇಡ, ಇಲ್ಲಿ ಬೇಡ. ಸೊ ಬೇಡ, ಅವರು ಬಾಳಿ ಬದುಕಿ ನಮ್ಮನ್ನು ಮುಂದೆ ಬಿಟ್ಟೋಗಿರೋಂತಹ ಜೀವ ನಮ್ಮದು. ಸೊ ಆ ಜೀವ ತೃಪ್ತಕರವಾಗಿ, ಗೌರವಯುತವಾಗಿ ಅದನ್ನು ನಾವು ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಈಗ ಇಷ್ಟೋ ತನಕ ನೀವು ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಿಳ್ಕೊಂಡ್ರಿ.
ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು, ಇದರ ವ್ಯವಸ್ಥೆ ಸಾರ್ವಜನಿಕರಲ್ಲಿ ಇದರ ಅರಿವು ಇಲ್ಲೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇದು ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್. ಆದರೆ ಅದಕ್ಕೆ ಆದ್ಯತೆನ ಜಾಸ್ತಿ ಕೊಟ್ಟಿಲ್ಲ. ಎಲ್ಲರೂ ಸಾವಿನ ಮನೆ ಬಾಗಿಲು ತಟ್ಟಲೇಬೇಕಾ, ನಾನು ಇವತ್ತು ಹಿಂಗಿದ್ದೀನಿ ಅಂದರೆ ನಾಳೆ ಏನಾಗಿರ್ತೀನಿ ನನಗೂ ಗೊತ್ತಿಲ್ಲ. ಎಲ್ಲರಿಗೂ ಕಂಪಲ್ಸರಿ ಬೇಕೇ ಬೇಕಾದಂಥ ಸೇವೆ ಅಂದರೆ ಪ್ಯಾಲಿಯೇಷನ್. ಸೊ ಇದರ ಅರಿವನ್ನು ನಾವು ಮೂಡಿಸ್ಬೇಕು, ಸಾರ್ವಜನಿಕರಿಗೆ ಇದರ ಮಹತ್ವ ತಿಳಿಸಿ ಜಾಗೃತಿ ಅಭಿಯಾನಗಳನ್ನ ಮಾಡಬೇಕು. ಮೊದಲಿಗೆ ನಾನು ಇದು ಆಸ್ಪತ್ರೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಫಸ್ಟಿಗೆ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಪ್ಯಾಲಿಯೇಷನ್ ಬಗ್ಗೆ ನಾನು ಫೆಲೋಶಿಪ್ ಮಾಡ್ಕೊಂಡೆ ಅಂದರೆ ಏನದು ಅಂತ ವಿಚಿತ್ರವಾಗಿ ನೋಡಿದರು. ಸೊ ಈವನ್ ವೈದ್ಯರಲ್ಲೂ ಕೂಡ ಇದ್ರ ಬಗ್ಗೆ ತುಂಬ ಮಾಹಿತಿ ಇಲ್ಲ. ಏನೋ ಮಾರ್ಫಿನ್ ಇಂಜೆಕ್ಷನ್ ಕೊಡ್ತಾರಂತೆ ಅಷ್ಟೇ. ಸೊ ಅದೆಲ್ಲ ಇದ್ರೊಳಗೆ ಪ್ಯಾಲಿಯೇಷನ್ ಅಂದರೆ ಎಲ್ಲ ರೀತಿಯಲ್ಲೂ ನಾವು ರೋಗಿಯನ್ನು ಪರಿಪೂರ್ಣವಾಗಿ ನೋಡ್ಕೊತೀವಿ, ಆರೈಕೆಗೊಳಿಸ್ತೀವಿ. ಸೊ ಈ ಥರದ್ದು ಮೊದಲು ವೈದ್ಯರಲ್ಲಿ, ನೆಕ್ಸ್ಟ್ ಆ ವೈದ್ಯರು ನೋಡೋ ಅಂತಹ ರೋಗಿ ಮತ್ತು ರೋಗಿಯ ಕುಟುಂಬದವರಿಗೆ ಇದರ ತಿಳುವಳಿಕೆ ಕೊಟ್ಟು ಅದರ ಸದುಪಯೋಗವನ್ನು ಪಡೀಲಿಕ್ಕೆ ನಾವು ಸಹಾಯ ಮಾಡ್ಬೋದು. ಸೊ ಪ್ಯಾಲಿಯೇಟಿವ್ ಕೇರ್ ಅಂದರೆ ಮನಸ್ಸು ಮತ್ತು ದೇಹಕ್ಕೆ ಶಾಂತಿಯನ್ನು ತರುತ್ತದೆ ಮತ್ತು ಇದು ಆರೋಗ್ಯ ಸಂಬಂಧಿ ಅಷ್ಟೇ ಅಲ್ಲ, ರೋಗಿ ಮತ್ತು ರೋಗಿಯ ಕುಟುಂಬ ಕಷ್ಟ, ಭಯ ಇವನ್ನು ನಿವಾರಿಸಿ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಉಪಯೋಗಕಾರಿ. ಸೊ ಇದು ಕೊನೆಯ ಸ್ಟೇಟ್ಮೆಂಟು, ಗುಣಪಡಿಸುವಿಕೆಗೆ ಮಿತಿ ಇರಬಹುದು. ದೆರ್ ಈಸ್ ಆಲ್ವೇಸ್ ಎ ಲಿಮಿಟ್ ಫಾರ್ ಟ್ರೀಟ್ಮೆಂಟ್, ದೆರ್ ಈಸ್ ನೋ ಲಿಮಿಟ್ ಫಾರ್ ಕೇರ್ ಅಂತ. ಸೊ ಆದರೆ ಆರೈಕೆಗೆ ಕೊನೆ ಇಲ್ಲ. ನಾವು ಇಷ್ಟೇ ಟ್ರೀಟ್ಮೆಂಟ್ ಮಾಡ್ಬೋದು, ಇದ್ರ ಮುಂದಿನ ಟ್ರೀಟ್ಮೆಂಟ್ ಇಲ್ಲ ಅಂತ ಇದೆ ಒಂದು ಪರಿಸ್ಥಿತಿ. ಆದರೆ ಕೇರ್, ಆರೈಕೆ ನಾವು ಕೊಡಲಿಕ್ಕೆ ಯಾವುದೇ ಲಿಮಿಟ್ಟು ಕೂಡ ಇಲ್ಲ. ಇದು ಕೆಲವು ಪಿಕ್ಚರ್ಸು ನಾನು ವರ್ಕ್ ಮಾಡಿದ್ದಂತಹ ಆಸ್ಪತ್ರೆಯಲ್ಲಿ ತೆಗೆದಂತಹ ಪಿಕ್ಚರ್ಸು. ಈ ಕೊನೆ ವ್ಯಕ್ತಿ ಅವನು ಕ್ರಿಕೆಟರ್ ಆಗಬೇಕು ಅಂತ ತುಂಬ ಇಷ್ಟಪಟ್ಟ. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಮೂಳೆಯ ಕ್ಯಾನ್ಸರ್ ಬಂದು ಅವನನ್ನು ಇನ್ನೇನು ಲಾಸ್ಟ್ ಸ್ಟೇಜ್ ಆಫ್ ದ ಡಿಸೀಸಲ್ಲಿದ್ದರು. ಆವಾಗ ಅವನು ಕ್ರಿಕೆಟರ್ ಆಗಬೇಕು ಅಂತ ಇಷ್ಟಪಟ್ಟನಲ್ಲ, ವಾಲಂಟಿಯರ್ಸ್ ಎಲ್ಲ ಸೇರಿ ಅವನ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಅವನನ್ನು ಫುಲ್ ಡ್ರೆಸ್ಅಪ್ ಮಾಡಿ, ಇದು ಅವನ ಸಂತೋಷಕರವಾದ ಜೀವನನ ಅವನು ಆವತ್ತಿನ ದಿನ ಅವನು ಅನುಭವಿಸ್ತಾನೆ. ಇನ್ನೊಬ್ಬ ವ್ಯಕ್ತಿ ಅವನು ಒಳ್ಳೆ ಸಿಂಗರ್ ಇರ್ತಾನೆ, ಬಟ್ ಅನಾವಶ್ಯಕ ಕಾರಣದಿಂದ ಅವನಿಗೆ ಕ್ಯಾನ್ಸರ್ ಬಂದು ಅವನು ಏನು ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗಲ್ಲ. ಸೊ ಅವನ ಪರ್ಫಾರ್ಮೆನ್ಸ್ನ ಅದೇ ಕರುಣಾಶ್ರಯ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಮಾಡ್ತಾರೆ. ಈ ವ್ಯಕ್ತಿ ಅವನಿಗೆ ಕೊನೆಯದಾಗಿ ಇನ್ನೇನು ಜೀವ ಹೋಗ್ತಾ ಇದೆ, ನನ್ನ ಮಗು ನನ್ನ ಮುಖ ನೋಡಬೇಕು ಅಂತ ಆಸೆ ಇರುತ್ತೆ. ಡೆಲಿವರಿ ಆದ ತಕ್ಷಣ ಆ ಮಗುನ ಕರ್ಕೊಂಬಂದು ತೋರಿಸ್ತಾ ಇರೋ ಚಿತ್ರ ಇದು. ಸೊ ಅವ್ರನ್ನ ಕರ್ಕೊಂಡೋಗಿ ಕೊನೆಗೆ ICUಗೆ ಹಾಕೋದ್ರ ಬದಲು ಕೊನೆಗೆ ಅವನ ಆಪ್ತರು, ಅವನ ಪ್ರೀತಿ ಪಾತ್ರರನ್ನ ಜೊತೆಗಿಟ್ಕೊಂಡು ಗೌರವವಾಗಿ ಎಷ್ಟು ಸಂಪೂರ್ಣ ನೆಮ್ಮದಿಯಿಂದ ತಾನು ಇಚ್ಛಿಸುವ ರೀತಿಯಲ್ಲಿ ಪ್ರಾಣ ಹೋಗೋದು ಎಂಥ ಧನ್ಯಕರವಾದ ಸಂಗತಿ ಅಲ್ವಾ. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಆ ಸ್ಟೋರಿ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಆರೈಕೆ ಒಬ್ಬ ರೋಗಿಗೆ ಬೇಕು ಅಂತ. ಒಂದು 80-85 ವಯಸ್ಸಿನ ವೃದ್ಧ ಅಂತ ತಿಳ್ಕೊಳ್ಳಿ. ಅವ್ರಿಗೆ ತುಂಬ ಆರೋಗ್ಯವಾಗಿರ್ತಾರೆ, ಒಳ್ಳೆ ಜೀವನವನ್ನು ನಡೆಸಿರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಕಂಡಿರ್ತಾರೆ. ತುಂಬ ವಾಂತಿ, ತುಂಬ ಸುಸ್ತು, ಊಟ ಮಾಡಿದ ಜೀರ್ಣ ಆಗ್ತಾ ಇರಲ್ಲ, ಆ ಥರದ್ದು ಒಂದು ಸ್ಥಿತಿ ಬರುತ್ತೆ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅಂತ. ಸೊ ಲಿವರ್ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತೇಳೆಲ್ಲ ಪರೀಕ್ಷೆ ಮಾಡಿಸಿದಾಗ ತಿಳಿದು ಬರೋದು ಅದು ಆಗಲೇ ಅಡ್ವಾನ್ಸ್ ಸ್ಟೇಜ್, ಎಲ್ಲ ಕಡೆಗೂ ಆವರಿಸಿದೆ, ಮತ್ತು ಮುಂದಿನ ಚಿಕಿತ್ಸೆ ತುಂಬ ಫಲಕಾರಿ ಆಗೋಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ವಯಸ್ಸು ಆಗಿರುವಂತಹ ವೃದ್ಧನಿಗೆ ನನ್ನ ಜೀವನನ ಒಳ್ಳೆ ಸೊಗಸಾಗಿ ಕಂಡಿದ್ದೀನಿ, ಸೊಗಸಾಗಿ ಜೀವನವನ್ನು ಮಾಡಿದ್ದೀನಿ, ನನ್ನ ಜೀವನದಲ್ಲಿ ನಾನು ಮತ್ತೆ ನೋಡೋ ಅಂಥದ್ದು ಏನಿಲ್ಲ ಅಂತೇಳಿ ಅವರಿಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಆದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇರ್ತಾರಲ್ಲ, ಅವ್ರೇನು ಅನ್ಕೊತಾ ಇರ್ತಾರೆ, ನಾವು ನಮ್ಮ ತಾತನ ಯಾಕೆ ಹಿಂಗೆ ಸಾಯ್ಲಿಕ್ಕೆ ಬಿಡಬೇಕು,
ನಾವು ಕೀಮೋ ಕೊಡ್ಸೋಣ, ರೇಡಿಯೋ ಕೊಡ್ಸೋಣ, ಇಮ್ಯುನೋಥೆರಪಿ ಅಂತ ಹೊಸ್ದಾಗಿ ಬಂದಿದೆ ಅದನ್ನು ಕೊಡ್ಸೋಣ, ಈ ರೀತಿ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆ ವೃದ್ಧವರಿಗೆ ಕೇಳೋದೇ ಇಲ್ಲ, ನಿಮಗೆ ಏನು ತೊಂದರೆ ಆಗಿದೆ, ನಿಮ್ಮ ಅವಶ್ಯಕತೆ ಏನು ಅಂತ ಯಾರೂ ಕೇಳಲ್ಲ. ಅವರು ಎಷ್ಟೋ ಸಲ ಹೇಳಲಿಕ್ಕೆ ಬಯಸ್ತಾರೆ, ಆದರೆ ಅದನ್ನು ಕೇಳೋವಂತಹ ಪರಿಶೀಲನೆ ಅಥವಾ ಅವರಿಗೆ ಸಮಾಧಾನ ಇರೋದಿಲ್ಲ. ನಾವು ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಈ ಹಾಸ್ಪಿಟ್ಲಿಗೆ, ಆ ಥರದ ಪ್ರಯತ್ನವೂ ನಡೆಯುತ್ತೆ. ಸೊ ಕೀಮೋಥೆರಪಿ ಕೊಡಿಸ್ತಾರೆ, ಇದ್ದ ಸುಸ್ತು ಇನ್ನೂ ತುಂಬ ಆಗುತ್ತೆ. ರೇಡಿಯೋಥೆರಪಿ ಟ್ರೀಟ್ಮೆಂಟು ಆಗುತ್ತೆ, ಬಾಯೆಲ್ಲ ಒಡೆಯುತ್ತೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ತುಂಬ ಆಯಾಸ, ಏನು ಮಾಡೋದಕ್ಕೂ ಕೆಲಸ ಮಾಡೋದಕ್ಕೂ ಶಕ್ತಿ ಇಲ್ಲ. ಸೊ ಈ ಥರದ ಪರಿಸ್ಥಿತಿ, ನೋವು, ಸಂಕಟ ಮನಸ್ಸಲ್ಲಿ, ನನ್ನನ್ನು ಯಾಕೆ ಇವರೆಲ್ಲ ಅರ್ಥ ಮಾಡ್ಕೊತಾ ಇಲ್ಲ, ಇವರ ಆಸೆನ ನಮಗೆ ಯಾಕೆ ಬಲಿ ಮಾಡ್ತಾ ಇದ್ದಾರೆ ನನಗೆ ಅಂತೇಳಿ ತುಂಬ ಅನಿಸ್ತಾ ಇರುತ್ತೆ. ಈ ಥರದ ವ್ಯಕ್ತಿಗೆ ಬೇಕಾಗಿರೋದೇ ಪ್ಯಾಲಿಯೇಟಿವ್ ಕೇರ್. ಮಾನಸಿಕ ಬೆಂಬಲ. ಮಾನಸಿಕ ಬೆಂಬಲ ಅನ್ನೋದು ನಾನು ಆಗಲೇ ಹೇಳ್ದಂಗೆ, ಶಾರೀರಿಕವಾಗಿ ನಾವು ಸ್ಟ್ರಾಂಗ್ ಇದ್ದರೆ ಮಾತ್ರ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಇರ್ತೀವಿ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬರು ಫಿಸಿಕ್ಸ್ ಲೆಕ್ಚರರ್ ಇದ್ದರು. ಸೊ ಅವರಿಗೆ ಒಂದು 56-57 ವಯಸ್ಸಿರ್ಬೋದು. ಸಡನ್ನಾಗಿ ಆ ಲೇಡಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸ್ ಆಯಿತು. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಆದ್ರೂ ಆಪ್ರೇಷನ್ ಮಾಡಿಸ್ಕೊಂಡ್ರು. ತುಂಬ ಧೈರ್ಯವಾಗಿ, ತುಂಬ ಗಟ್ಟುಮುಟ್ಟಾಗಿ, ಇಲ್ಲ ನಾನು ಇರೋ ಅಷ್ಟು ಇನ್ನೂ ಒಂದು 4-5 ವರ್ಷ ನನ್ನ ಸರ್ವಿಸ್ ಇದೆ, ನಾನು ಮಾಡಬೇಕದನ್ನ, ಧೈರ್ಯವಾಗಿ ನನ್ನ ಮಗಳಿದ್ದಾಳೆ ಅವಳ ಜೀವನ ಕಟ್ಕೊಡ್ಬೇಕು ಅಂತ ಭಾಳ ಧೈರ್ಯದಿಂದ ಇದ್ದರು. ಒಂದಿನ ಏನಾಯಿತು, ಅವ್ರದ್ದು ಆಪ್ರೇಷನ್ ಆಗಿ ಕೀಮೋ ಎಲ್ಲ ತೊಗೊಂಡ್ರು, ಎಲ್ಲ ಚೆನ್ನಾಗಾಗಿತ್ತು. ಒಂದು ದಿನ ಅವರು ಬಾಯಲ್ಲಿ ಪಾಠ ಮಾಡಬೇಕಾದ್ರೆ ಬಾಯಲ್ಲಿ ಏನೋ ಓಡಾಡ್ದಂಗೆ ಅನಿಸ್ತು. ಅವರು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾರೆ. ಒಳಗಡೆ, ಬಾಯಿನ ಒಳಗಡೆ ಸ್ವಲ್ಪ ಹುಳ ಆಗ್ಬಿಟ್ಟಿತ್ತು. ಅದು ಎಷ್ಟು ಅವರಿಗೆ ಮಾನಸಿಕವಾಗಿ ಬೆಂಬಲನ ಕುಗ್ಗಿಸ್ತದಂದ್ರೆ ನೆಕ್ಸ್ಟ್ ದಿನಾನೇ ಅವ್ರು ಸುಸೈಡ್ ಮಾಡ್ಕೊತಾರೆ. ಅಂಥ ಸ್ಟ್ರಾಂಗ್ ಲೇಡಿ ಮಾನಸಿಕ ಬೆಂಬಲನ ಅಷ್ಟು ಕಳ್ಕೊತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ ಅವ್ರಿಗೆ ಎಷ್ಟು ತೊಂದರೆ ಆಗಿರಬಹುದು ಅಂತ. ಸೊ ಅವರಿಗೆ ಇನ್ನೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮುಂದೆ ಇದ್ರೂ ಕೂಡ ಅವರ ನೋವು, ಅವರ ಮಾನಸಿಕವಾಗಿ ಅವರ ಬೆಂಬಲನ ಕಳ್ಕೊತಾರೆ. ನಾನು ಕಲ್ತು ಬಂದಿದ್ದಿತ್ತು ಪ್ಯಾಲಿಯೇಟಿವ್ ಕೇರ್ ಕರುಣಾಶ್ರಯ ಅಂತ ಆಸ್ಪತ್ರೆಯಲ್ಲಿ. ಅಲ್ಲಿ ತುಂಬ ಜನ ವಾಲಂಟಿಯರ್ಸ್ ವರ್ಕ್ ಮಾಡ್ತಾಯಿದ್ರು. ಯಾವ ರೀತಿ ವರ್ಕ್ ಮಾಡ್ತಾಯಿದ್ರು ಅಂದರೆ, ಈಗ ರೋಗಿ ಆದವನಿಗೆ ಅವನಿಗೆ ಬರೀ ಚಿಕಿತ್ಸೆ ಕೊಡೋದು, ಅವನಿಗೆ ಊಟ ಮಾಡಿಸೋದು, ಮಲಗಿಸು, ಎದ್ದು ಅಷ್ಟೇ ಅಲ್ಲ, ಅವನಿಗೂ ತನ್ನ ಸಣ್ಣ ಪುಟ್ಟ ಆಸೆಗಳಿರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ 16-17 ವರ್ಷದ ಒಬ್ಬ ಹುಡುಗ, ಅವನಿಗೆ ಎಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇತ್ತು. ಅವನು ನಾನು ವರ್ಕ್ ಮಾಡ್ತಿದ್ದ ಹಾಸ್ಪಿಟ್ಲಲ್ಲೇ ಇದ್ದ. ಅವನಿಗೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡೋರು, ಹಂಗೆ ಮಾಡು ಹಿಂಗೆ ಮಾಡು ಎಲ್ಲ ಹೇಳೋರು. ಅವನು ಯಾವಾಗಲೂ ಈ ವಾಲಂಟಿಯರ್ಸ್ ಅವನ ಹತ್ರ ಜೊತೆಗೇ ಇರ್ತಿದ್ರು 24 ಗಂಟೆ. ಅವನು ಏನು ನಿನಗೆ ಆಸೆ ಅಂತ ಕೇಳಿದಾಗ, ನಾನು ದೊಡ್ಡವನಾದ್ಮೇಲೆ ಪೈಲಟ್ ಆಗಬೇಕು ಅಂತಿದ್ದೆ ಅಂತ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದೆ. ಸೊ ಈ ವಾಲಂಟಿಯರ್ಸು ಪೈಲಟ್ ಆಗೋದು ಅಂತ ಆಸೆ ಇದೆ ಅನ್ನೋದನ್ನ ನಾವೇನು ಅನ್ಕೊತೀವಿ, ಇರ್ಬೋದು ಬಿಡಪ್ಪ ಅಂತ ತಿಳ್ಕೊತೀವಿ. ಆದರೆ ಆ ವಾಲಂಟಿಯರ್ಸ್ ಅದನ್ನ ಏನು ಮಾಡಿದರು ಅಂದರೆ, ಬ್ಯಾಂಗ್ಳೂರು HAL ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡಿಗೆ ಹೋಗಿ ಅಲ್ಲಿನ CEO ರಿಕ್ವೆಸ್ಟ್ ಮಾಡಿದ್ರು, ನಮ್ಮಲ್ಲಿರೋ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾನೆ, ಕೆಲವೇ ದಿನಗಳಲ್ಲೇ ಅವನು ತೀರ್ಕೊತಾನೆ, ಅವನಿಗೆ ಒಂದು ಆಸೆ ಇದೆ, ನಾನು ಪೈಲಟ್ ಆಗಬೇಕು ಅಂತ. ನಾವು ಅವನಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮ್ಮ ಏರೋನಾಟಿಕಲ್ಸ್ ಇದರೊಳಗೆ ಯಾವುದಾದ್ರೂ ಏರೋಪ್ಲೇನ್ ಫ್ಲೈ ಆಗ್ಬೇಕಾದ್ರೆ ನಮ್ಮ ಈ ಪೇಷಂಟ್ನ ಕರ್ಕೊಂಬಂದು ತೋರಿಸ್ಬೋದಾ ಅಂತ ಕೇಳಿದರು. ಅವರು ಆಯಿತು ಅಂತೇಳಿ ಒಂದಿಷ್ಟು ಫ್ಲೈಟರ್ ಜೆಟ್ ಸರ್ವೀಸಿಗೆ ಬಂದಿದ್ರು ಬೆಂಗಳೂರಿಗೆ. ಸೊ ಅವನನ್ನು ಕಾಕ್ಪಿಟ್ಟಿಗೆ ಕರ್ಕೊಂಡೋಗಿ ಅದರೊಳಗೆ ಕೂರಿಸಿ ಅವನು ಪೈಲಟ್ ರೀತಿಯಲ್ಲಿ ಅವನನ್ನು ಡ್ರೆಸ್ಅಪ್ ಮಾಡಿ ಅವನಿಗೆ ಕೆಲವೊಂದು ಅದು ದರ್ಶನ ಅಥವಾ ಅದರೊಳಗೆ ವಿಹಾರ ಮಾಡಿಸ್ತಾರೆ. ಅವನು ಎಷ್ಟು ಸಂತೋಷ ಪಡ್ತಾನೆ ಅಂದರೆ, ಸೊ ಇದು ಸಣ್ಣ ಆಸೆ ಆಗಿರ್ಬೋದು, ಆದರೆ ಅದನ್ನು ಈಡೇರಿಸಲಿಕ್ಕೆ ಆ ಮನಸ್ಸು ಯಾರ್ದು? ವಾಲಂಟಿಯರ್ಸ್, ಸಾಮಾಜಿಕ ಕಾರ್ಯಕರ್ತರದು. ಸೊ ಈ ಥರದ ಕಾರ್ಯಕರ್ತರು ಕೂಡ ನಮಗೆ ಬೇಕು. ನಾವು ರೋಗಿಯ ಆರೈಕೆದಾರರಾಗಿ ನಾವೇನು ಅನ್ಕೊತೀವಿ, ಎಲ್ಲ ಟೈಮು ಟ್ರೀಟ್ಮೆಂಟ್ ಸರಿ ಆಗಬೇಕು, ಊಟ ಚೆನ್ನಾಗಿ ಮಾಡಬೇಕು, ನಿದ್ದೆ ಮಾಡಬೇಕು, ಬೇರೆ ಏನು ಬೇಡ. ಅವನಿಗೇನೋ ಆಸೆ ಇದೆ, ಸಣ್ಣ ಪುಟ್ಟ ಆಸೆ ಇದೆ. ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನಿಗೆ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಕಟ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಯಾರಾದರೂ ಹೇಳಿದ್ರೆ ಇವನಿಗೇನು ಹೇರ್ ಸ್ಟೈಲ್ ಮಾಡಬೇಕು ಅಂತ ಅನ್ಕೊತೀವಲ್ವ, ಆದರೆ ಅವರು ಅದನ್ನು ಕೂಡ ಮಾಡಿದರು.
ಬೆಂಗಳೂರಲ್ಲಿರೋ ಬೆಸ್ಟ್ ಹೇರ್ ಸ್ಟೈಲಿಸ್ಟ್ನ ಕರ್ಕೊಂಬಂದು ಪೂರಾ ಹೇರ್ ಕಟ್ ಮಾಡಿಸಿದ್ರು. ಅವನ ಚಾರ್ಜಸ್ ಅವನು ಬರಬೇಕಾದ್ರೆ, ಇಲ್ಲ ನಾನು ಹಾಸ್ಪಿಟ್ಲಿಗೆಲ್ಲ ಬಂದು ಹೇರ್ ಸ್ಟೈಲ್ ಮಾಡಲ್ಲ, ನೀನು ಎಷ್ಟು ಚಾರ್ಜ್ ಹೇಳ್ತೀಯೋ ಕೊಡ್ತೀವಿ ಅಂತ ಕರ್ಕೊಂಬಂದರು. ವ್ಯಕ್ತಿ ನೋಡಿ ₹1 ಇಸ್ಕೊಂಡಂಗೆ ವಾಪಸ್ ಹೋದ. ಸೊ ಈ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರ ಕೆಲಸನೂ ಕೂಡ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಅವರು ನಡೆಸ್ಕೊಂಡು ಹೋಗ್ತಾರೆ.